ಮಾಡಿ. ನಾಗೇಂದ್ರ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ವಜಾ ಮಾಡಿ. ಅಧ್ಯಕ್ಷರೇ, ಆ ಸುಸೈಡ್ ಮಾಡಿಕೊಂಡಂತ ಚಂದ್ರಶೇಖರ್ ಅಧ್ಯಕ್ಷರೇ, ಫ್ಯಾಮಿಲಿ ಕೇಳ್ತಾ ಇದೆ ಸರ್ಕಾರಕ್ಕೆ, ಅಧ್ಯಕ್ಷರೇ, ನಮ್ದು ಪೆನ್ಷನ್ ಎಲ್ಲ ಐತಿ, ಯಾಕೆ ಕೊಟ್ಟಿಲ್ಲ? ಗ್ರಾಚ್ಯುಟಿ ಎಲ್ಲ ಐತಿ, PF ಎಲ್ಲ ಐತಿ. ಅಧ್ಯಕ್ಷರೇ, ಸರ್ಕಾರ ಈ ವಿಷಯವನ್ನ ಚರ್ಚೆ ತಯಾರಿಸಿದೆ. ನಾವು ಈಗಾಗಲೇ ಚಂದ್ರಶೇಖರ್ ಸಿಐಡಿ ತನಿಖೆ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ಕೊಂತೇನೆ ನಿಮ್ಗೆ. ಇವರು ಏನು ಇಡಿದು ಹೇಳ್ತಾ ಇದ್ದಾರೆ, CBI ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಚರ್ಚೆಯಲ್ಲಿ ಭಾಗವಹಿಸಿ, ನೋಟಿಸ್ ಕೊಡಿ, ನಿಮಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ, ಉತ್ತರ ಕೊಡ್ತೀವಿ. ನಿಮ್ಗೆ ಉತ್ತರ ನಿಮ್ಗೆ ಸರಿ ಅನಿಸಲಿಲ್ಲ ಅಂದ್ರೆ ಮುಂದೆ ನೀವು ನಿರ್ಣಯ ತೆಗೆದುಕೊಳ್ಳಿ. ಅದಕ್ಕೆ ನಾವು ಉತ್ತರ ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ಯಾಕೆ ರಾಜೀನಾಮೆ ತಗೊಂಡು ವಾಪಸ್ ಸರ್ಕಾರ ಯಾಕೆ ತಪ್ಪಾಗಿದೆ? ಸರ್ಕಾರ ರಾಹುಲ್ ಗಾಂಧಿಗೆ ನಾನು ದುಡ್ಡು ಕೊಟ್ಟು ಬಂದಿದ್ದಾರೆ. ಅವರು ಚರ್ಚೆ ಆಗಬೇಕಿದೆ. ಅಧಿವೇಶನ ನಡೀಬೇಕು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ರಾಜೀನಾಮೆ ಕೊಡುವವರೆಗೂ ನಾವು ಅಧಿವೇಶನ ನಡೆಯಕ್ಕೆ ಬಿಡೋಣ. ರಾಜೀನಾಮೆ ಕೊಡಬೇಕು. ಹೇಳಿ ರಾಜ್ಯದ ಸಮಸ್ಯೆ ಹಣನೇ ಜನಗಳ ಸಮಸ್ಯೆ ಬರಗಾಲ ನೀವು ಸುಮ್ಮನೆ ಕ್ವೆಶ್ಚನ್ ಅವರನ್ನು ಮುಂದುವರಿಸ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ. ಸದನದ ದಯವಿಟ್ಟು ಕೂತ್ಕೊಳ್ಳಿ. ಕ್ವೆಶ್ಚನ್ ಅವರು ಶ್ರೀ ಕೌಶಲ್ಯ ಮಾಂತೇಶ್ ದಿನದ ಕಾರ್ಯಕಲಾಪವನ್ನು ಮುಂದುವರಿಸಬೇಕು. ನೀವು ಎಲ್ಲಾ ಪ್ರಶ್ನೆಗಳು ಕೇಳಿ, ನಾವು ಉತ್ತರ ಕೊಡ್ತೀವಿ. ನೀವು ಏನ್ ಬೇಕಾದ್ರೂ ಕೇಳಿ. 90ನೇ ಪ್ರಶ್ನೆಯನ್ನ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಪ್ರಮಾಣ ವಚನ ಕೊಟ್ಬಿಟ್ಟು ಮಂತ್ರಿ ಮಾಡಿದ್ದಾರೆ. ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತೆ ಯಾಕೆ ಅವರ ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ಲ? ಹಾಗಾದ್ರೆ ನಿಮಗೂ ರಾಜೀನಾಮೆ ಗವರ್ನರ್ ಅದಕ್ಕೆ ಗೊತ್ತಿರ್ಲಿಲ್ಲ. ಒಂದು ವೇಳೆ ಅವ್ರು ತಪ್ಪಿತಸ್ಥರು ಅಂತ ಆಗಿದ್ದಿದ್ರೆ, ಅಧ್ಯಕ್ಷರೇ, ಅವರು ತಪ್ಪಿತಸ್ಥರು ಅಂತ ಆಗಿದ್ರೆ ಪ್ರಮಾಣ ವಚನ ಕೊಟ್ಟಿರೋ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವ್ರನ್ನ ಕೇಳ್ಬೇಕು. ನೀವು ಈಗ ಹೆಂಗ್ ಕೊಟ್ರಿ? ನೀವು ಹೆಂಗ್ ಕೊಟ್ರಿ? ಎಲ್ಲ ಹೋಗಿದ್ದಾರೆ ಪಾಪ. ಬಿಡುಗಡೆಯನ್ನ ಮಾಡುವ ಮುಖಾಂತರ ಆ ಸೇತುವೆಯನ್ನ ಆದಷ್ಟು ಬೇಗನೆ ಮುಗಿಸುವ ಚಂದ್ರಶೇಖರ್ ಬೇಕಾದಷ್ಟು ಇಶ್ಯೂಗಳಿದೆ ಚರ್ಚೆ ಮಾಡೋದಕ್ಕೆ ಮಾಡಿ. ಚಂದ್ರಶೇಖರ್ ಅವ್ರ ಹೆಂಡತಿ ಸತ್ತೋದಂತ ದಲಿತ ಮಹಿಳೆ ಚಂದ್ರಶೇಖರ್ ಅವ್ರ ಹೆಂಡತಿ ಪೆನ್ಷನ್ಗೋಸ್ಕರ ಅಲಿತಾ ಇದ್ದಾರೆ. ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರ ಚುಕ್ಕೆ ಗುರುತಿನ ಪ್ರಶ್ನೆ 188 ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಕಂದಾಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೇಳ ಬಯಸ್ತೀನಿ. ಚುಕ್ಕೆ ಗುರುತಿನ ಪ್ರಶ್ನೆ